ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನನ್ನ ಕಚೇರಿಗೆ ಒಬ್ಬರು ಕಸ್ಟಮರ್ ಬರ್ತಾರೆ. ನಾನು ಅವ್ರ ಅಂಗಡಿಯಲ್ಲಿ ಹಾಗಾಗಿ ಏನಾದರೂ ಬೇಕಿದ್ರೆ ಹೋಗ್ತಿರ್ತೇನೆ, ಪರಿಚಯ ಇತ್ತು. ಸೊ ಅವರು ನನ್ನ ಕಚೇರಿಗೆ ಬರ್ತಾರೆ. ಅವಳ ಸಂಬಂಧಿಕರ ಒಬ್ಬರ ಹೆಣ್ಣು ಮಗುವಿನ ಜಾತಕದ ಡೇಟ್ ಆಫ್ ಬರ್ತು ಟೈಮನ್ನು ಮಾತ್ರ ತಂದಿರ್ತಾರೆ. ಜಾತಕ ಮಾಡಿಸಿರೋದಿಲ್ಲ. ಹೆಸರನ್ನು ಜಾತಕದ ಪ್ರಕಾರ ಇಟ್ಟಿರ್ತಾರೆ, ನಕ್ಷತ್ರದ ಪ್ರಕಾರ. ಆದರೆ ಜಾತಕವನ್ನು ಮಾಡಿಸಿರೋದಿಲ್ಲ. ಅವರು ಬಂದು ಜನ್ಮ ಸಮಯ 4/11/2020 7:35 ರಾತ್ರಿ ಅಂತೇಳಿ ತಿಳಿಸ್ತಾರೆ. ಆ ಜನ್ಮ ಸಮಯಕ್ಕೆ ಕುಂಡಲಿಯನ್ನು, ಜನ್ಮ ಕುಂಡಲಿಯನ್ನು ಹಾಕಿ ನೋಡಿದಾಗ ಮಿಥುನ ರಾಶಿ ಬರ್ತದೆ. ಮಿಥುನ ರಾಶಿಯಲ್ಲಿ ಚಂದ್ರ, ಕನ್ಯಾ ರಾಶಿಯಲ್ಲಿ ಶುಕ್ರ ಮತ್ತು ಮಾಂದಿ ಸ್ಥಿತರಾಗಿರ್ತಾರೆ. ಮೃಗಶಿರ ನಕ್ಷತ್ರ ಆಗಿರ್ತದೆ. ಇಲ್ಲಿ ರವಿ ಮತ್ತು ಬುಧ ತುಲಾ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಕೇತು ವೃಶ್ಚಿಕ ರಾಶಿಯಲ್ಲಿ, ರಾಹು ಲಗ್ನದಲ್ಲಿ, ವೃಷಭ ಲಗ್ನದಲ್ಲಿ, ಗುರು ಧನುಸ್ಸು ರಾಶಿಯಲ್ಲಿ, ಶನಿ ಭಗವಾನರು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇವರಿಗೆ 2023 ಜನವರಿಯಿಂದ ರಾಹು ದಶೆ, ರಾಹು ಭುಕ್ತಿ ಪ್ರಾರಂಭ ಆಗಿದೆ. ಈ ಜಾತಕರಿಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಚಿಕ್ಕ ಮಗು, ಕ್ಯಾನ್ಸರ್ ಆಗಿದೆ. 1.5 ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ. ಡಾಕ್ಟ್ರು ಯಾವುದೇ ಭರವಸೆಯನ್ನು ಕೊಡ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾಯಿಲ್ಲ ಡಾಕ್ಟ್ರು ಕೈಲಿ. ಆ ಸಂದರ್ಭದಲ್ಲಿ ಅನಂತರ ಬಂದು ನನ್ನನ್ನು ಕಚೇರಿಯಲ್ಲಿ ಈ ಥರ ಆಗಿದೆ, ಡಾಕ್ಟ್ರ್ ಏನೂ ಭರವಸೆ ಕೊಡ್ತಾಯಿಲ್ಲ ಅಂತ ಹೇಳ್ತಾರೆ. 1.5 ಲಕ್ಷ ಖರ್ಚಾಗಿದೆ ಅಂತೇಳಿ ನನ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನು ಜಾತಕವನ್ನು ಪರಿಶೀಲನೆ ಮಾಡುವಾಗ ನಾಗದೋಷಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಮಾಡಿಕೊಂಡಿದ್ರ ಅಂತ ಕೇಳ್ತೇನೆ. ಇಲ್ಲ ಅಂತೇಳಿ ಅವರು ತಿಳಿಸ್ತಾರೆ. ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇದ್ದುದರಿಂದ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿರಲ್ಲ. ಹಾಗೆ ರಾಹು 2023 ನವಂಬರ್ನಿಂದ ಮೀನ ರಾಶಿಯಲ್ಲಿ ಪ್ರವೇಶ ಆಗಿರ್ತಾರೆ. ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ರಾಹು ಯಾವಾಗ ಕುಜಗ್ರಹದ ಮೇಲೆ ಬಂದೋ ಅಲ್ಲಿಂದ 2-3 ತಿಂಗಳಾದರೂ ಸಹ ಇವರು ಸಂಬಂಧಪಟ್ಟ ಯಾವುದೇ ಪರಿಹಾರಗಳನ್ನು ಮಾಡಿಕೊಳ್ಳಿಲ್ಲ. 1 ತಿಂಗಳಿಂದಲೂ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ತುಂಬ ಟೆನ್ಷನ್ನಲ್ಲಿ ಒಳಗಾಗಿ ಹಣ ಖರ್ಚು ಮಾಡ್ಕೊತಲೇ ಹೋದರು. ಕಡೆ ಗಳಿಗೆಯಲ್ಲಿ ಬಂದು ನನ್ನ ಹತ್ರ ಪ್ರಸ್ತಾಪ ಮಾಡಿದಾಗ ಈ ನಾಗದೋಷಕ್ಕೆ ಪರಿಹಾರವನ್ನು ಮಾಡಿಕೊಂಡಿದ್ರೆ ಗುಣಮುಖರಾಗೋದು ಅಂತೇಳಿ ತಿಳಿಸ್ದೆ. ಅವರು ಈಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮಗು ಆಸ್ಪತ್ರೆಯಲ್ಲಿದೆ, ICUನಲ್ಲಿದೆ ಅಂತೇಳಿ ಹೇಳಿದರು. ಸರಿ, ಯಾರಾದರೂ ಸಂಬಂಧಪಟ್ಟವರು ಆ ದೇವಸ್ಥಾನಕ್ಕೆ ಹೋಗಿ ಸದ್ಯಕ್ಕೆ ಆಶ್ಲೇಷ ಬಲಿಯೋ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ಪೂಜೆ ಕೊಟ್ಕೊಂಡು ಬನ್ನಿ ಅಂತ ಹೇಳಿದೆ. ಆ ಪೂಜೆಯನ್ನು ಕೊಟ್ಕೊಂಡು ಬಂದರು ಅವರು. ಆ ತಕ್ಷಣದಲ್ಲೇ, ಅಂದರೆ ಆವತ್ತಿನ ಮಾರನೇ ದಿವಸ ಹೋಗಿ ಪೂಜೆಯನ್ನು ಕೊಟ್ಕೊಂಬಂದು, ಆಮೇಲೆ ಇನ್ನು ಕೆಲವೊಂದು ದೇವರುಗಳಿಗೆ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ
ಸಲಹೆಯನ್ನು ಕೊಟ್ಟಿದ್ದೆ. ನಾನು ಈ ಸಲಹೆಗಳನ್ನೆಲ್ಲ ತಿಳಿಸಿದ ಮೇಲೆ ನಾನು ಯಾವಾಗಲೂ ಅವರ ಅಂಗಡಿಯ ಮುಂದೆನೇ ಹೋಗೋದು. ಒಂದು 4-5 ದಿವಸ ಬಿಟ್ಟಾದ ಮೇಲೆ ಅವರ ಅಂಗಡಿ ಹತ್ರ ಹೇಗಿದೆ ನಿಮ್ಮ ಮಗುವಿಗೆ ಈಗ ಆರೋಗ್ಯ ಅಂತ ಕೇಳಿದೆ. ಅವ್ರಿಗೆ ಖುಷಿ ಆಯಿತು. ಈಗ ಚೇತರಿಕೆ ಆಗ್ತಾಯಿದೆ ಮಗು. ಮುಂದಿನ ವಾರ ಡಾಕ್ಟ್ರು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಡಿಸ್ಚಾರ್ಜ್ ಮಾಡಿದ ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಮಾಡಿಸ್ತೀವಿ ಅಂತೇಳಿ ಹಾಗೆ ಹೇಳಿದರು. ಇವರು ಪ್ರಾರಂಭದಲ್ಲೇ ಮಗು ಲವಲವಿಕೆಯಲ್ಲಿ ಇದ್ದುದರಿಂದ ಯಾವುದೇ ಟೆನ್ಷನ್ ಇಲ್ಲದೆ ಏನೂ ತೊಂದರೆ ಆಗಲ್ಲ ಅಂತ ಮನೋಭಾವದಲ್ಲಿದ್ದರು. ಯಾವಾಗ ರಾಹು ದಶೆ ಶುರುವಾಯಿತೋ, ರಾಹು 10ನೇ ಮನೆ ಲಗ್ನ 10ನೇ ಮನೆಯಲ್ಲಿ ಕುಜನ ಮೇಲೆ ಪ್ರವೇಶ ಸಂಚಾರ ಪ್ರಾರಂಭ ಮಾಡಿದರು. ಹಾಗೆ ಕುಜ ರಕ್ತಕಾರಕ ಕ್ಯಾನ್ಸರ್ ಕಾರಕ ಗ್ರಹ ಆಗಿರೋದ್ರಿಂದ ಈ ಮಗುವಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಯಿತು. ಈಗ ಆರೋಗ್ಯದಲ್ಲಿ ಗುಣಮುಖರಾಗ್ತಾಯಿದೆ. ವೀಕ್ಷಕರೇ, ಯಾರಿಗೇ ಆಗಲಿ ಯಾವುದೇ ವಿಚಾರದಲ್ಲಾಗಲಿ ಆ ಗ್ರಹಗಳಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗಿ ಉತ್ತಮವಾದಂಥ ಫಲಾಫಲಗಳು ನಮಗೆ ದೊರೀತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.